ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ನಿಮ್ಮ ಮತ್ತೆ ಚೈತ್ರ ಅವರ ಒಂದು ಅಣ್ಣ ತಂಗಿ ಸಂಬಂಧ ಏನಿತ್ತು ಅದಕ್ಕೆ ಕಲ್ಲಾಕ್ ಬಿಟ್ರು ಅಂತ ಅನಿಸ್ತಾ. ಅವ್ರು ಕಾಮಿಡಿ ಮಾಡೋ ಮೂಲಕ ನೀವೇನು ಮಾತಾಡೋದೇ ಇಲ್ಲ ಊಟ ಮಾಡ್ತಾ, ಎಲ್ಲ ಗಿಲ್ಲಿನೇ ಹೇಳ್ಬಿಟ್ರು ಚೈತ್ರ ಅವ್ರನ್ನ ಟ್ರಿಗರ್ ಮಾಡ್ತಾ. ಅದು ನಾನು ಇವತ್ತು ಬೆಳಗ್ಗೆ ನೋಡಿದೆ, ಅದೆಷ್ಟು ಮಜವಾಗಿ ಬಂದಿದೆ ಅಂದ್ರೆ ಕಿಟಾರದ ಕಿರಿಸ್ತಾಳೆ, ಇವ್ನು ಕೀ ಕೊಡಂಗಿಲ್ಲ, ಕಿಟಾರದ ಕಿರಿಸ್ತಾವಳೆ. ಕಲ್ಲಾಕೋದೇನಿಲ್ಲ ಮೇಡಮ್, ಬಟ್ ಆದ್ರೆ ಆಚೆ ಬಂದ್ಮೇಲೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಬೌಟ್ ಚೈತ್ರ. ನೆವರ್ದಲೆಸ್ ಎಲ್ಲರಿಗೂ ಅವ್ರವ್ರಿಗೆ ಗೊತ್ತಿರಬೇಕು ಅನ್ಸುತ್ತೆ, ನಾವೆಲ್ಲ ಏನು ಮಾಡಿದ್ದೀವಿ ಏನು ಬಿಟ್ಟಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬೇಕು ಅನ್ಸುತ್ತೆ. ಬಟ್ ಯಾವಾಗ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೋ ನನಗೆ ಅವ್ರ ಬಗ್ಗೆ ಕೇಳು ಬಿಡಿ, ನಾನು ಅವ್ರ ಬಗ್ಗೆ ಮಾತಾಡೋದು ಇಲ್ಲ. ಓಕೆ, ಚೈತ್ರ ಲಯರ್ ಬ್ರ್ಯಾಂಡಾ, ಫೈರ್ ಬ್ರ್ಯಾಂಡಾ, ಲಯರ್ ಬ್ರ್ಯಾಂಡಾ? ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಮೇಡಮ್, ಅವ್ರ ಬಗ್ಗೆ ನನ್ನ ಕೇಳ್ಬಿಡಿ. ಅಲ್ಲ ಸರ್, ನೀವು ಹೋಗ್ಬಿಟ್ಟು ಅವ್ರು ಮದುವೆ ಮಾಡ್ಕೊಟ್ಟು ಎಲ್ಲ ಬಂದಿದ್ದೀರಾ, ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು, ಈಗ ಯಾಕೆ ಇಂಥ ಅದು ಅವ್ರಿಗೆ ಗೊತ್ತಿರಬೇಕು ಮೇಡಮ್. ಅಂದರೆ ನಾನು ಯಾವತ್ತೂ ಚೈತ್ರ ನನ್ನ ಫ್ಯಾಮಿಲಿ ಥರನೇ ಅಂತ ಅನ್ಕೊಂಡಿದ್ದು, ಬಟ್ ನನ್ನ ಫ್ಯಾಮಿಲಿವರೆಗೂ ಬಂದಿದ್ದು ಐ ಡಿಡ್ಂಟ್ ಲೈಕ್ ಇಟ್. ನೀವು ಒಂದು ಮಾತು ಹೇಳ್ತೀರಾ, ಟಾಸ್ಕ್ ಆಡ್ಬೇಕಿದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಾಗ ನಂಗೆ ಗಂಡಸ್ರ ಜೊತೆ ಮಾತ್ರ ಗುದ್ದಾಡೋದು ಅಂತ, ಯಾಕೆ ಧ್ರುವಂತ್ ಅವ್ರಿಗೆ ಅದೇ ಡೈಲಾಗ್ ಹೊಡಿದ್ರಿ ಅಂತ? ಅದು ಒಂದು ಮೀಮ್ ನೋಡಿರ್ತೀರಲ್ಲ, ಅದಕ್ಕೇನೆ. ಸರ್, ಈಗ ಬಿಗ್ ಬಾಸ್ ಸೀಸನ್ 11 ಅಂತ ಅಂದಾಗ ಮಹಿಳಾ ಸ್ಪರ್ಧಿಗಳು ಯಾರಿಗೂ ನಿಮಗೆ ಕೌಂಟರ್ ಕೊಡೋ ಥರ ಇರಲಿಲ್ಲ, ಅಂದರೆ ನಿಮ್ಮದೇ ಭಾಷೆನಲ್ಲಿ. ಅಫ್ಕೋರ್ಸ್ ಚೈತ್ರ ಅವರು ನಿಮ್ಮ ಜೊತೆ ಜಗಳ ಆಡ್ತಾ ಇದ್ರಿ, ನೀವೇನು ಹೇಳಿದ್ರು ಅವ್ರು ಅವದೇ ಭಾಷೆನಲ್ಲಿ ಹೇಳ್ತಾ ಇದ್ರು. ಆದರೆ ಈ ಸರಿ ನನಗನ್ಸಿದ್ದು ನಿಮ್ಮದೇ ಭಾಷೆಯಲ್ಲಿ ಆನ್ಸರ್ ಕೊಡೋಕ್ಕೆ ಅಶ್ವಿನಿ ಅವ್ರು ಮಾತ್ರ ನಿಮಗೆ ಟಕ್ಕರ್ ಕೊಟ್ರ ಅಂತ ಅನ್ಸುತ್ತೆ. ಇದು ಒಂದು ಲೆವೆಲ್ನಲ್ಲಿ ರಜತ್ ಅವರು ಸೀನಿಯರ್ ಆಗಿ ಇದು ಬೇಕಿತ್ತ ಅಂತ ಕೂಡ ಅನ್ನಿಸ್ತಾ ಇತ್ತು. ನಿಮಗೆ ನನ್ನ ಪ್ರಕಾರ ಅಶ್ವಿನಿ ತುಂಬಾ ಇಷ್ಟ ಅನ್ಸುತ್ತಲ್ಲ? ತುಂಬಾ ಇಷ್ಟ. ನನಗೆ ಇಷ್ಟ ಅಲ್ಲ, ಅವ್ರ ಬಗ್ಗೆ ಕೇಳ್ಬೇಡಿ, ಬಿಟ್ಬಿಡಿ. ಇಲ್ಲ ಮೇಡಮ್, ಆ ಥರ ಏನು ಟಕ್ಕರಿಲ್ಲ. ಅವ್ರನ್ನ ಹತ್ರ ಮಾತಾಡೋರು, ನಾನು ಅವ್ರ ಹತ್ರ ಮಾತಾಡುವೆ, ಅದು ತೊಂದರೆ ಇಲ್ಲ. ಇಲ್ಲ ಸರ್, ಈಗ ನಂಗೆ ರಜತ್ ಅವರು ಇಷ್ಟನೇ. ರಜತ್ ಅವರು ನೇರವಾಗಿ ಹೇಳ್ತಾರೆ, ಅಶ್ವಿನಿ ಅವರು ನೇರವಾಗಿ ಹೇಳ್ತಾರೆ. ಬಟ್ ಯಾಕೆ ಅಂತಂದ್ರೆ ರಜತ್ ಅವರು ತುಂಬಾ ಒಂದು ಪ್ಯಾಟ್ರನ್ ಫಿಕ್ಸ್ ಮಾಡ್ಕೊಂಡು ಹೋಗಿದ್ರು ಅಂತ ಫಸ್ಟ್ ಅನ್ಕೊಂಡಿದ್ವಿ ನಾವೆಲ್ಲ. ಚೈತ್ರ ಅವರು ಅಶ್ವಿನಿ ಅವ್ರಿಗೆ ಟಕ್ಕರ್ ಕೊಡ್ತಾರೆ, ರಜತ್ ಅವರು ಗಿಲ್ಲಿಗೆ ಟಕ್ಕರ್ ಕೊಡ್ತಾರೆ ಅಂತ. ಆದ್ರೆ ಅಲ್ಲಿ ಅದು ಕಾಣ್ಲೇ ಇಲ್ಲ. ಈವನ್ ಸೋಷಿಯಲ್ ಮೀಡಿಯಾದಲ್ಲೂ ಕೆಲವರು ತುಂಬಾ ಜನ ಹಾಕಿದ್ರು, ರಜತ್ ಅವರು ಫಿಕ್ಸ್ ಒಂದು ಪ್ಯಾಟ್ರನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅಶ್ವಿನಿ ಅವ್ರನ್ನ ಎದುರಾಕೊಂಡ್ಲೆ. ಯಾರು ಏನ್ ಮಾತಾಡ್ಕೊಂತಾರೋ ನಮ್ಗೇನು ಮೇಡಮ್, ನನ್ನ ಆಟ ನಾನು ಆಡಿದ್ದೀನಿ. ಇನ್ನೊಂದೇನು ಅಂದ್ರೆ, ನನಗೆ ಫಸ್ಟೇ ಹೇಳ್ದಂಗೆ ನಿಮ್ಗೆ, ಅಶ್ವಿನಿ ಅವರು ಒಂದು ವಿಷಯ ನಾವು ಹೇಳ್ತೀವಿ ಅಂದಾಗ ಅದನ್ನ 100 ರೀತಿಗಳು ತಿರುಗಿಸ್ತಾರೆ. ಅದು ಒಂದು ವಿಷಯ ಮಾತಾಡ್ತಾ ಇರ್ತೀವಿ, ನಾವೇನೋ ಒಂದು ಪಾಯಿಂಟ್ ಹೇಳ್ತೀವಿ, ಅದಕ್ಕೆ 100 ಆಯಾಮ ಕೊಡೋದು, ಆಮೇಲೆ ಬೇರೆ ಬೇರೆ ಥರ ಮಾತಾಡೋದು, ಆಮೇಲೆ ನಮ್ಮನ್ನ ಕೆಟ್ಟವ್ರ ಥರ ಪೋರ್ಟ್ರೇ ಮಾಡೋದು ಟ್ರೈ ಮಾಡ್ತಾರೆ. ನನಗೆ ಫಸ್ಟ್ ಆಫ್ ಆಲ್ ಅಂಥವ್ರು ನೋಡ್ರೆ ಆಗಲ್ಲ. ಸೊ ನನಗೆ ಆಗಲ್ಲ ಅಂದವ್ರ ಹತ್ರ ನಾನು ಹೆಂಗಿರ್ಬೇಕು, ನನಗೆ ಆಗದಿರೋ ಥರನೇ ಇರಬೇಕು. ನಾನು ಹೆಂಗೆ ಅವ್ರನ್ನ ಲವ್ ಮಾಡೋಕ್ಕಾಗುತ್ತೆ? ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನನಗೆ ಆಗಲ್ಲ, ಅವರು ಟಾರ್ಗೆಟ್ ಆದರೂ ಅನ್ಕೊಳ್ಳಿ, ಇಲ್ಲ ಮತ್ತೊಂದು ಅನ್ಕೊಳ್ಳಿ, ಮಗ್ದೋದು ಅನ್ಕೊಳ್ಳಿ, ನನ್ನ ಆಟ ನಾನು ಆಡಿದ್ದೀನಿ ಅಷ್ಟೇ.